ಎಲ್ರಿಗೂ ನಮಸ್ಕಾರ. ನೀವೀಗ ನೋಡ್ತಿರುವಂಥದ್ದು ಮಂತ್ರಾಲಯದಲ್ಲಿರುವಂತಹ ಬಿಚ್ಚಾಲೆ ಗ್ರಾಮ. ಇದು ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಐಕ್ಯ ಆಗೋದಕ್ಕೆ ಮೊದಲು ಸನ್ಯಾಸತ್ವನ ಸ್ವೀಕರಿಸಿದಾಗ ತನ್ನ ಅಪಾರ ಶಿಷ್ಯಂದಿರೊಟ್ಟಿಗೆ ಇಲ್ಲಿ ಗುರುಕುಲನ ತೆರೆದಂಥದ್ದು. ಈ ಗುರುಕುಲದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆಪ್ತ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ಕೂಡ ಈ ಗುರುಕುಲದಲ್ಲಿ ರಾಘವೇಂದ್ರ ಸ್ವಾಮಿಗಳೊಟ್ಟಿಗೆ ಏನು ಈಗ ನೀವು ನೋಡ್ತಾ ಇದ್ದೀರೋ ತುಂಗಭದ್ರಾ ನದಿ ತಟದಲ್ಲಿ ಈ ಗುರುಕುಲನ ಮರದ ನೆರಳಿನಲ್ಲಿ ಪ್ರಾರಂಭ ಮಾಡಿದಂಥದ್ದು. ಈ ಗುರುಕುಲಕ್ಕೆ ಯಾವುದೇ ಕಟ್ಟಡದ ವ್ಯವಸ್ಥೆ ಇಲ್ಲದೇ ಇದ್ದರೂ ಕೂಡ ನೂರಾರು ಶಿಷ್ಯಂದಿರಿಗೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣ್ಣಾಚಾರ್ಯರು ಇಲ್ಲಿ ವಿದ್ಯಾಭ್ಯಾಸನ ಮಕ್ಕಳುಗಳಿಗೆ ಧಾರೆ ಎರೀತಾ ಇದ್ದಂಥದ್ದು. ಈಗ ನೀವು ಏನು ನೋಡ್ತಿದ್ದೀರೋ ಬಿಚ್ಚಾಲೆ ಗ್ರಾಮ, ಈ ಹಿಂದೆ ಹಲವಾರು ಬಾರಿ ಮಳೆಗಾಲದಲ್ಲಿ ನದಿ ತುಂಬಿ ಈ ಇಡೀ ಬಿಚ್ಚೋಲೆ ಹಳೇ ಇದ್ದಂಥ ಗ್ರಾಮ ಬಿಚ್ಚಾಲೆ ಗ್ರಾಮನ ಕೊಚ್ಚೋಗಿರುವಂಥದ್ದು. ಈಗ ನೀವೇನು ನೋಡ್ತಿದ್ದೀರೋ ಈಗಿರುವಂಥದ್ದು ಮರ ಇದೆ ಅಷ್ಟೇ. ಮರದ ಹತ್ರ ಏನು ವಿದ್ಯಾಭ್ಯಾಸ ನಡೆಸ್ತಿದ್ರು ಆ ಮರನ ನಾವು ಈಗ ಕಾಣ್ಬೋದು. ಇಲ್ಲಿ ಈ ಬಿಚ್ಚಾಲೆ ಗ್ರಾಮದಲ್ಲಿ ಗುರುಕುಲದ ಪ್ರಾತಿನಿಧ್ಯವಾಗಿ ಒಂದು ಮಾರುತಿ ಪ್ರತಿಮೆನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಲಕ್ಷಾಂತರ ಜನರು ಮಾರುತಿನ ಬಂದು ಆರಾಧಿಸ್ತಾರೆ. ಜೊತೆಗೆ ಶಿವಲಿಂಗನೂ ಕೂಡ ಇಲ್ಲಿ ನಾವು ನೋಡ್ಬೋದು. ಶಿವಲಿಂಗನೂ ಕೂಡ ಇಲ್ಲಿ ನಿತ್ಯ ಪೂಜೆಗೆ ಇಲ್ಲಿ ಭಕ್ತಾದಿಗಳು ಪೂಜೆ ಮಾಡುವಂಥದ್ದು. ಜೊತೆಗೆ ಇಲ್ಲಿ ಏನು ನಾವು ನೋಡ್ತಾ ಇದ್ದೀವೋ ಇಲ್ಲಿ ಕೆಲವೊಂದು ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನಾಗರ ಕಲ್ಲುಗಳಿಗೂ ಕೂಡ ವಿಶೇಷವಾದ ಪೂಜೆಗಳನ್ನ ಇದೆ. ಭಕ್ತರು ಕೂಡ ತುಂಬ ಇಲ್ಲಿ ಬಂದು ದೂರಗಳಿಂದ ಆಗಮಿಸಿ ಈ ಮಂತ್ರಾಲಯದಲ್ಲಿ ಎಷ್ಟು ಪ್ರಾಧಾನ್ಯತೆ ಇದೆ, ಪೂಜೆ ಪುರಸ್ಕಾರಗಳಿದೆಯೋ, ಭಕ್ತರು ಎಷ್ಟು ಭಕ್ತಿಯಿಂದ ಬೃಂದಾವನಕ್ಕೆ ಆಗಮಿಸ್ತಾರೋ ಅಷ್ಟೇ ಭಕ್ತಿ ಗೌರವಗಳಿಂದ ಈ ಬಿಚ್ಚಾಲೆ ಗ್ರಾಮಕ್ಕೂ ಕೂಡ ಆಗಮಿಸಿ ಭಕ್ತರು ತಮ್ಮ ಕೋರಿಕೆಗಳನ್ನ ತಮ್ಮ ಪೂಜೆಗಳನ್ನ ಇಲ್ಲಿ ಮಾಡುವಂಥದ್ದನ್ನ ನಾವು ನೋಡ್ಬೋದು. ಈಗಲೂ ಕೂಡ ಮಳೆಗಾಲದಲ್ಲಿ ಏನು ನಾವೀಗ ನೋಡ್ತಿದ್ದೀವೋ ಮರ ಇಲ್ಲಿವರೆಗೂ ಕೂಡ ಈ ಬೃಂದಾವನ ಇಲ್ಲಿ ಏನಿದೆಯೋ ಅಪ್ಪಣ್ಣ ಅವ್ರದ್ದು ಇಲ್ಲಿವರೆಗೂ ಕೂಡ ನೀರು ತುಂಬಿ ತುಳುಕುವಂಥದ್ದನ್ನ ನಾವು ನೋಡ್ಬೋದು. ಮತ್ತು ಯಥಾ ಪ್ರಕಾರ ಮಳೆ ನಿಂತ ನಂತರ ನೀರು ಇಲ್ಲಿ ಕಡಿಮೆ ಆಗುತ್ತೆ.